ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಯಾವತ್ತಿನ ಥರ ಈ ವಾರನೂ ನಿಮ್ಮನ್ನ ನೇರವಾಗಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಶೋರೂಮ್ಗೆ. ಈ ವಾರ ಹಾಗಿದ್ರೆ ಯಾವ ಹೊಸ ಫೋನ್ ಬಂದಿದೆ ಅದನ್ನ ಇಲ್ಲಿ ಹೇಳಲ್ಲ, ನೇರವಾಗಿ ಶೋರೂಮಲ್ಲೇ ಹೇಳ್ತೀನಿ. ಸೊ ಇವತ್ತು ನಾವು ಎರಡು ಟ್ಯಾಬ್ಲೆಟ್ಗಳನ್ನು ಕಂಪೇರ್ ಮಾಡೋದಕ್ಕೆ ಇಲ್ಲಿದ್ದೀವಿ. ಒಂದು ಟ್ಯಾಬ್ಲೆಟ್ನ ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ಇದು HCLನವ್ರದ್ದು, HCL Mi U1 ಅಂತ. ಇನ್ನೊಂದು ಟ್ಯಾಬ್ಲೆಟ್ ಇದ್ರ ಜೊತೆಗೆ ನಾನು ಕಂಪೇರ್ ಮಾಡೋದಕ್ಕೆ ಹೊರಟಿರೋದು ಮೈಕ್ರೋಮ್ಯಾಕ್ಸ್ನವ್ರದ್ದು, ಮೈಕ್ರೋಮ್ಯಾಕ್ಸ್ ಫನ್ ಬುಕ್ ಅಂತ P300 ಅದ್ರ ಮಾಡೆಲ್ ನಂಬರು. ಈ ಎರಡು ಟ್ಯಾಬ್ಲೆಟ್ಗಳು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಎರಡು 7 ಇಂಚಿನ ಟ್ಯಾಬ್ಲೆಟ್ಗಳಾಗಿದೆ. ಎರಡರಲ್ಲೂ ಕೂಡ ಇತ್ತೀಚೆಗಷ್ಟೇ ರಿಲೀಸ್ ಆಗಿರೋ ಆ್ಯಂಡ್ರಾಯ್ಡ್ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ವರ್ಷನ್ ಇದೆ. ಎರಡರಲ್ಲೂ ಕೂಡ ಇಲ್ಲಿ ಕ್ಯಾಮ್ರಾ ಏನಿದೆ 0.3 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇದೆ. ನಿಮಗೆ ವಿಡಿಯೋ ಕಾಲಿಂಗ್ ಎಲ್ಲ ಮಾಡೋದಕ್ಕೆ ಬೇಕಾದಷ್ಟೇ ಕ್ಯಾಮ್ರಾ ಇದೆ, ಹಿಂದೆ ಯಾವುದೇ ಕ್ಯಾಮ್ರಾ ಇಲ್ಲ. ಈ ಒಂದು ಟ್ಯಾಬ್ 7900 ರೇಂಜ್ನಲ್ಲಿ ಬರುತ್ತೆ. ಸಾಧಾರಣ 3600 mAhನ ಬ್ಯಾಟ್ರಿ ಇದೆ. ಮೈಕ್ರೋಮ್ಯಾಕ್ಸ್ನ ಟ್ಯಾಬಲ್ಲಿ 2800 mAhನ ಬ್ಯಾಟ್ರಿ ಇದೆ. ಆದರೆ ಆ ಟ್ಯಾಬ್ಲೆಟ್ 1.2 GHzನ ಒಂದು ಸ್ಪೀಡ್ ಇದ್ದರೆ ಇದರಲ್ಲಿ 1 GHzನ ಸ್ಪೀಡ್ ಮಾತ್ರ ಇದೆ. ಓವರಾಲ್ ಆಗಿ ಎರಡೂ ಕೂಡ ಐಸ್ ಕ್ರೀಮ್ ಸ್ಯಾಂಡ್ವಿಚ್ನ ಯೂಸ್ ಮಾಡಿ ವರ್ಕ್ ಆಗೋ ಕಾರಣ ಎರಡು ಭಾರಿ ಫೀಚರ್ಸ್ ಏನು ವ್ಯತ್ಯಾಸ ಇಲ್ಲ, ನೋಡೋದಕ್ಕೂ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸ್ವಲ್ಪ ಡಿಸೈನ್ ಮಾತ್ರ ಚೇಂಜ್ ಮಾಡಿದ್ದಾರೆ. Price wise I would go for Micromax tablet, but ನಿಮಗೆ ಫೀಚರ್ ವೈಸ್ ಪ್ಲಸ್ ಕ್ವಾಲಿಟಿ ವೈಸ್ ಅಂತಂದರೆ ಕಂಪ್ಯಾರಿಟಿವ್ಲಿ ಈ ಟ್ಯಾಬ್ಲೆಟ್ ಸ್ವಲ್ಪ ಬೆಟರ್ ಆಗಿದೆ. ಬಟ್ 1000 ರೂಪಾಯಿ ಜಾಸ್ತಿ ಕೊಡಬೇಕಾಗುತ್ತೆ. ಸರಿ ಈಗ ನೋಡೋಣ ಬನ್ನಿ ಈ ವಾರದ ಗ್ಯಾಜೆಟ್ ಗ್ಯಾಲರಿಯಲ್ಲಿರೋ ಏಸಸ್ ಕಂಪನಿಯ ಎರಡು ಹೊಸ ನೋಟ್ಬುಕ್ಗಳನ್ನು. Asus G75 ಇದು ಹೊಸದಾಗಿ ಲಾಂಚ್ ಆಗಿರುವ Asus ಇಂಡಿಯಾ ಕಂಪನಿಯ ಗೇಮಿಂಗ್ ಲ್ಯಾಪ್ಟಾಪ್. ಈ ಲ್ಯಾಪ್ಟಾಪ್ನಲ್ಲಿ ಇಂಟೆಲ್ i7 ಪ್ರೊಸೆಸರ್ ಇದೆ. ಇದರ ವಿಶೇಷ ಅಂದ್ರೆ ಈ ಗೇಮಿಂಗ್ ಲ್ಯಾಪ್ಟಾಪ್ 12 GB ರ್ಯಾಮ್ ಹೊಂದಿದೆ. ಜೊತೆಗೆ 750 GB ಸಾಮರ್ಥ್ಯದ ಹಾರ್ಡ್ ಡಿಸ್ಕ್ ಇದೆ. ಗೇಮಿಂಗ್ಗೆ ಸಹಾಯವಾಗುವಂತೆ ಎನ್ವಿಡಿಯಾ GPU ಕೂಡ ನಿಮಗೆ ಸಿಗುತ್ತದೆ. 17 ಇಂಚಿನ ಫುಲ್ HD ಮ್ಯಾಟ್ ಸ್ಕ್ರೀನ್ ಹೊಂದಿರುವ ಈ ಲ್ಯಾಪ್ಟಾಪ್ನಲ್ಲಿ ಸಬ್ ವೂಫರ್ನೊಂದಿಗೆ ಸ್ಟೀರಿಯೋ ಸ್ಪೀಕರ್ಸ್ ಇರುವುದರಿಂದ ನಿಮ್ಮ ಗೇಮಿಂಗ್ ಅನುಭವಕ್ಕೆ ಇನ್ನಷ್ಟು ಕಳೆ ಬರುತ್ತದೆ. ಬ್ಲೂ ಡ್ರೈವ್ USB 3.0 ಈ ಲ್ಯಾಪ್ಟಾಪ್ನ ಇನ್ನಿತರ ವೈಶಿಷ್ಟ್ಯಗಳು. ಬೆಲೆ ಸುಮಾರು 75,000. Asus N56 ಇದು ಈ ವಾರ ಲಾಂಚ್ ಆಗಿರುವ ಏಸಸ್ನ ಇನ್ನೊಂದು ಹೈ ಎಂಡ್ ಲ್ಯಾಪ್ಟಾಪ್. ವಿಂಡೋಸ್ 7 OS ನೊಂದಿಗೆ ಕಾರ್ಯನಿರ್ವಹಿಸುವ ಈ ಲ್ಯಾಪ್ಟಾಪ್ನಲ್ಲಿ 15.6 ಇಂಚ್ನ ಫುಲ್ HD WLED ಪರದೆ ಇದೆ. ಥರ್ಡ್ ಜನರೇಷನ್ನ i7 ಇಂಟೆಲ್ ಪ್ರೊಸೆಸರ್ನೊಂದಿಗೆ ಇಂಟೆಲ್ HD ಗ್ರಾಫಿಕ್ಸ್ ಮತ್ತು ಎನ್ವಿಡಿಯಾ ಜಿಫೋರ್ಸ್ನ 2 GB ಗ್ರಾಫಿಕ್ಸ್ ಕಾರ್ಡ್ ಆಯ್ಕೆಯ ಅವಕಾಶ ಕೂಡ ಇರುವುದು ವಿಶೇಷ.8 GB ರ್ಯಾಮ್, 750 GB ಹಾರ್ಡ್ ಡಿಸ್ಕ್, ಬ್ಲೂರೇ ಡ್ರೈವ್, ಬ್ಲೂಟೂತ್ 4.0, USB 3.0, 5.1 ಡಿಜಿಟಲ್ ಔಟ್ಪುಟ್, ವೂಲ್ಫ್ಸನ್ ಸ್ಟೀರಿಯೋ ಸ್ಪೀಕರ್ಸ್ ಈ ಲ್ಯಾಪ್ಟಾಪ್ನ ಇತರ ವೈಶಿಷ್ಟ್ಯಗಳು. ಬೆಲೆ ಸುಮಾರು 85,000 ರೂಪಾಯಿ. ಇಲ್ಲಿ
ಇಲ್ಲಿಗೆ ಇವತ್ತಿನ ರೈಟ್ ಕ್ಲಿಕ್ ಮುಗಿಯೋ ಸಮಯ ಬಂದೇ ಬಿಡ್ತು. ಈ ಆಧುನಿಕ ಪ್ರಪಂಚದಲ್ಲಿ ಕಮ್ಯುನಿಕೇಶನ್ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ ಅಲ್ವಾ? ಇದಿಲ್ಲ ಅಂದ್ರೆ ನಾವು ಎಷ್ಟೋ ವಿಷಯಗಳನ್ನ ಕಳ್ಕೊಳ್ತೀವಿ. ಈ ಕಮ್ಯುನಿಕೇಶನ್ ಅನ್ನ ಬಳಸ್ಕೊಂಡು ನಮ್ಮ ಪ್ರೋಗ್ರಾಮ್ ಬಗ್ಗೆ ನೀವು ಕೂಡ ನಮಗೆ ಕಮ್ಯುನಿಕೇಟ್ ಮಾಡಿ, ಹೇಗಿದೆ ಅಂತ ಆಗಾಗ ಹೇಳ್ತಾ ಇರಿ. ನಮಗೂ ಇನ್ನೂ ಒಳ್ಳೆ ಕೆಲಸ ಮಾಡೋಕೆ ಅದರಿಂದ ಸ್ಫೂರ್ತಿ ಸಿಗುತ್ತೆ. ನೀವು ಮೊದಲು ಆ ಕೆಲಸ ಮಾಡಿ. ನಾನು ಮುಂದಿನ ವಾರ ಕೂಡ ರೈಟ್ ಟೈಮ್ ಸಿಗ್ತೀನಿ. ಸೊ ಸಿ ಯು ನೆಕ್ಸ್ಟ್ ವೀಕ್. ಇವತ್ತಿನ ಎಪಿಸೋಡ್ ನಿಮಗೆ ಲೈಕ್ ಆಗಿದ್ರೆ ಫೇಸ್ಬುಕ್ ನಲ್ಲಿರೋ ನಮ್ಮ ಪೇಜ್ ಅನ್ನು ಲೈಕ್ ಮಾಡಿ, ಟ್ವಿಟರ್ ನಲ್ಲಿ ನಮ್ಮನ್ನ ಫಾಲೋ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ಇಲ್ಲಿ ಕಳಿಸಿ. feedback@suvarnanews.in. ನಮ್ಮ ಎಪಿಸೋಡ್ನ ನೀವು ಮಿಸ್ ಮಾಡ್ಕೊಂಡಿದ್ರೆ ಅದನ್ನ ನೋಡೋಕೆ ಭೇಟಿ ಕೊಡಿ www.suvarnanews.tv. ಈಗ ನಾನು ರೈಟ್ ಕ್ಲಿಕ್ ನಿಂದ ರೈಟ್ ಹೇಳೋ ಸಮಯ. ಸೊ ದಿಸ್ ಇಸ್ ಬಡಕಿಲಾ ಪ್ರದೀಪ್ ಸೈನಿಂಗ್ ಔಟ್ ಫ್ರಮ್ ರೈಟ್ ಕ್ಲಿಕ್.